ನಿರಂತರ ಮಳೆಯಿಂದ ಸಾಕಷ್ಟು ರೀತಿಯಲ್ಲಿ ಬೆಳೆಗಳು ಸಂಪೂರ್ಣ ಹಾಳಾಗ್ಯಾವು. ಈ ಹಿಂದೆ ಬೆಳೆ ಹಾನಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕೃಷಿ ಇಲಾಖೆ, ಕಂದಾಯ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ 3 ಇಲಾಖೆಗಳು ಜಂಟಿ ಸಮಿತಿ ನಡೆಸಿ ಅಲ್ಲಿ ಕೇವಲ ಒಂದೇ ಒಂದು ಬೆಳೆಯನ್ನು, ಅದು 1000 ಚಿಲ್ಲರ್ 1002 ಹೆಕ್ಟೇರ್ ಪ್ರದೇಶವನ್ನು ಹಾನಿಯಾಗಿತ್ತು ಅಂತಕ್ಕಂಥದ್ದನ್ನು ಜಿಲ್ಲಾಡಳಿತಕ್ಕೆ ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇದು ಖಂಡನೀಯ. ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು ಬೆಳೆ ಬೆಳೀತಕ್ಕಂಥ ಸಂದರ್ಭದಲ್ಲಿ ಅವತ್ತಿನಿಂದ ಇವತ್ತಿನ ಬೆಳೆ ಬರಲಿವರೆಗೂ ಸಹಿತ ಸಂಪೂರ್ಣ ಹಾನಿಯಾಗಿದೆ ಹೊರತು ಅದು ಏನು ಯಾವುದೇ ರೀತಿ ಇಳುವರಿ ಬಂದಿಲ್ಲ. ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಹಾನಿಯ ವರದಿಯನ್ನು ಜಿಲ್ಲಾಡಳಿತಕ್ಕೆ ಕಳಿಸಿದ್ದಾರೆ. ಇದು ರೈತರಿಗೆ ಘನಘೋರವಾಗಿರ್ತಕ್ಕಂಥ ಅನ್ಯಾಯವನ್ನು ಇಲ್ಲಿನ ನಮ್ಮ ತಾಲೂಕು ಆಡಳಿತ ಮಾಡ್ತಾ ಇದೆ. ಇವತ್ತು ನಾವು ಕೇಳ್ತಾ ಇರೋದು ಒಂದೇ, ನೊಂದಿರ್ತಕ್ಕಂಥ ರೈತನಿಗೆ ಪರಿಹಾರವನ್ನು ಕೊಡ್ರಿ. ಆ ನೊಂದಿರ್ತಕ್ಕಂಥ ರೈತನಿಗೆ ಹೊಲಗಳಿಗೆ ಹೋದಾಗ ಆ ಹಾನಿಯಾಗಿರ್ತಕ್ಕಂಥ ಪ್ರದೇಶವನ್ನು 1002 ಹೆಕ್ಟೇರ್ ಏನು ಮಾಡ್ಯಾರ, ಆ 1002 ಹೆಕ್ಟೇರ್ ಪ್ರದೇಶಕ್ಕೆ ಹೋದಾಗ 10%, 20%, 30% ಹಾನಿಯಾಗಿತ್ತು ಅಂತ ಪರ್ಸೆಂಟೇಜ್ ಕೊಟ್ಟಿರ್ತಾರೆ. ಆದರೆ ಇಂತಹ ಘನಘೋರವಾಗಿರ್ತಕ್ಕಂಥ ಅಪರಾಧವನ್ನು ಇಲ್ಲಿನ ತಾಲೂಕಾ ಆಡಳಿತದ ಜಂಟಿ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು ಖಂಡನೀಯವಾಗಿದೆ. ಆದ್ದರಿಂದ ಅದನ್ನು ಮತ್ತೆ ಪುನಃ ಪರಿಶೀಲನೆ ಮಾಡಿ ನಮಗೆ ರೈತರಿಗೆ ನ್ಯಾಯವನ್ನು ಕೊಡಿಸ್ಬೇಕು, ಪರಿಹಾರವನ್ನು ಕೊಡಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮೊನ್ನೆ ತಾನೇ ನಾವು ಮನವಿಯನ್ನು ಕೊಟ್ಟೇವೆ. ಅದರ ಜೊತೆಗೆ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ವಿಮೆಯನ್ನು ನಮ್ಮ ರೈತಾಪಿ ಜನರು ಕಟ್ಟಿದ್ದಾರೆ. ಬೆಳೆ ಹಾನಿಯಾಗಿರ್ತಕ್ಕಂಥ ವರದಿ ನೋಡಿದ್ರೆ ನಮ್ಗೆ ಯಾಕೆ ಸಂಶಯ ಬರ್ತೈತಿ. ಬೆಳೆ ಹಾನಿಯಾಗಿರ್ತಕ್ಕಂಥ ವರದಿ ಕಳಿಸಿರ್ತಕ್ಕಂಥ ತಾಲೂಕು ಆಡಳಿತ ನೋಡಿದ್ರೆ ನಮ್ಗೆ ಏನೋ ಒಂದು ಮೋಸ ಆಕೈತಿ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಆದ್ದರಿಂದ ಇವತ್ತು ರೈತರಿಗೆ ಸೂಕ್ತವಾಗಿರ್ತಕ್ಕಂಥ ನ್ಯಾಯ ಒದಗಿಸಿಕೊಡ್ಬೇಕು ಅಂತಂದರೆ ಇಲ್ಲಿ ಏನು ವಿಮೆ ಕಟ್ಟಿರ್ತಕ್ಕಂಥವ್ರು ಗೋವಿನ ಜೋಳ ಆಗಿರ್ಬೋದು, ಸೋಯಾಬೀನ್ ಆಗಿರ್ಬೋದು, ಭತ್ತ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಏನು ಹಾನಿಗೊಳಪಟ್ಟಿರ್ತಕ್ಕಂಥ ಏನು ವಿಮೆ ಕಟ್ಟ್ಯಾರ ಆ ರೈತರಿಗೆ ಸೂಕ್ತವಾಗಿರ್ತಕ್ಕಂಥ ಬೆಳೆ ವಿಮೆ ಬರಬೇಕು ಅಂತಕ್ಕಂಥ ಆಗ್ರಹವನ್ನು ನಾವೆಲ್ಲ ರೈತಾಪಿ ಮುಖಂಡರು ಇವತ್ತು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಇವತ್ತು ಆ ವಿಮೆ ಜೊತೆಗೆ ಹಾನಿ ಬರದೇ ಹೋದರೆ ಮುಂದಿನ ದಿನಮಾನದಲ್ಲಿ ಎಲ್ಲ ರೈತರೊಂದಿಗೆ ಕೂಡಿಕೊಂಡು ಇವತ್ತು ತಹಸೀಲ್ದಾರ್ ಕಚೇರಿಯನ್ನು ಬೀಗ ಜಡಿದು ಪ್ರತಿಭಟನೆ ಮಾಡ್ತಕ್ಕಂಥದ್ದು, ಕೃಷಿ ಇಲಾಖೆಯನ್ನು ಬೀಗ ಜಡಿದು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಇವತ್ತು ನಾವು ಮಾಡಬೇಕಾಗತ್ತಿ. ಆದ್ದರಿಂದ ದಯವಿಟ್ಟು ವಿಮಾ ಕಂಪನಿಯವರಿಗೆ ಸೂಚನೆಯನ್ನು ಕೊಡ್ರಿ. ಏನು ಪರಿಸ್ಥಿತಿ ಆಗಿದೆ ಅನ್ನೋದು ಇದು ಮನವಿ ಪತ್ರದಲ್ಲಿ ನಾವು ಮೆನ್ಷನ್ ಮಾಡೇವಿ, ಏನೇನಾಗಿದೆ ರೈತರ ಪರಿಸ್ಥಿತಿ ಅನ್ನೋದು. ಆದ್ದರಿಂದ ಇವತ್ತು ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ ಹಾಗೂ ಕಂದಾಯ ಇಲಾಖೆಯ ಸಹಕಾರದಿಂದ ರೈತರಿಗೆ ಒಂದು ಸೂಕ್ತ ರೀತಿಯ ಪರಿಹಾರವನ್ನು ಕೊಡ್ತಕ್ಕಂಥ ವಿಚಾರಕ್ಕೆ ದಯವಿಟ್ಟು ತಾವುಗಳು ಕೈ ಹಾಕಬೇಕು. ರೈತರ ಜೀವದ ಜೊತೆಗೆ ಆಟ ಆಡದೆ ಇವತ್ತು ಅವ್ರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರಿಗೆ ಸೂಕ್ತ ರೀತಿಯೊಳಗ ವಿಮೆ ಜಾರಿಗೆ ಬರಲಿಕ್ಕೆ ತಾವುಗಳು ಕಾರಣಕರ್ತರಾಗಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮಾನ್ಯ ತಾಲೂಕಿನ ದಂಡಾಧಿಕಾರಿಗಳು ಸಿದ್ದರಾಮಯ್ಯವರಿಗೆ ಬೆಳೆ ಹಾನಿ ಮತ್ತು ಬೆಳೆ ವಿಮೆ ನೀಡುವ ಕುರಿತು ಶಿಗ್ಗಾಂವ್ ತಾಲೂಕಿನಲ್ಲಿ ನಿರಂತರ ಮಳೆಯಿಂದ ರೈತರು ಬೆಳೆಗಳು ಹಾನಿಯಾಗಿವೆ. ಭತ್ತ, ಗೋವಿನ ಜೋಳ, ಸೋಯಾಬೀನ್, ಹತ್ತಿ, ಶೇಂಗಾ ಬಿತ್ತನೆಯಾಗಿ ಇತ್ತೀಚೆಗೆ ಎಡಬಿಡದೆ ಸುರಿದ ಮಳೆಯಿಂದ ಬಹುತೇಕ ಕಡೆ ಬೆಳೆಗಳು